ಊರಾನೆ ಸುಂದರ ಹುಡುಗಿರ ಮಕಂದರ ಹೀರೋ ಬಂತ. ಈ ಊರಿನಲ್ಲಿ ಯಾರಾದರೂ ಕಿರಿಯರನ್ನು ನಿಂತಿದ್ದೆ ಆದರೆ ಅವರ ಪಾಲಿಗೆ ಕೆಲ್ಲ ಕಿರಾತಕನಾಗುವೆ. ಒಂದು ವೇಳೆ ಹಿರಿಯರಿಂದ 10 ಬೇರೆ ಬುದ್ಧಿ ಹೇಳಲು ಬಂದಿದ್ದೆ ಆದರೆ ಅವರಿಗೆ ಈ ಹಿಟ್ಲರ್ ಕೈ ಕಳಕವನ್ನು ತೋರಿಸಬೇಕಾಗುತ್ತದೆ. ಎಚ್ಚರ! ನಡೀತು ಅವರ ಪಾಡಿಗೆ ಅವರಿದ್ದರೆ ಶ್ರೀರಾಮನ ಪಟ್ಟ. ಇಲ್ಲಾದರೆ ಈ ಉಗ್ರ ನರಸಿಂಹನ ಕಟ್ಟುವನ ಅವರಿಗೆ ಸ್ಮಶಾನದಲ್ಲಿ ಕಟ್ಟ. ಹೆಣ್ಣು ಬಾಳೆ ಹಣ್ಣು ಸಿಪ್ಪೆ ತೆಗೆಯುತ್ತಿದ್ರೆ ಬರ್ಲಿ ಬಾಳ ನನ್ನ ಮಕ್ಕಳ ಎಲ್ಲದಿಲ್ಲ. ಹುಡುಗ ಸಾಹೇಬ್ರ ಇದು ಎಷ್ಟು ಮೀಟರ್ ಐತಿ ಅಂತ ನೋಡಿ ಹೇಳ್ತಾನೆ. ತಡ್ರಿ ಸರಿಯಾಗಿ ಮಾಡ್ಲಿ. ಹಿಡ್ಕರಿ ಏಪ್ಪ ಹೆಂಗ್ ಹಿಡ್ಕಂತೀರಿ ನೀವು ಅಂತಾನೆ. ಹೋಗ ಸಾಹೇಬ್ರ 86 ಮೀಟರ್ ಐತಿ ನೋಡ್ರಿ. ಬರ್ಬರ್ರಿ ಸಾಹೇಬ್ರ, ಇಂಜಿನಿಯರ್ ಸಾಹೇಬ್ರ ಬರ್ಕೊಂಡ್ರಿ. ಯಾರು ನೀವು? ನಮ್ಮ ಹೊಲದಲ್ಲಿ ಟೇಪ್ ಹಿಡಿದು ಅಳತೆ ಮಾಡ್ತಾ ಇದ್ದೀರಾ? ಸಮಾಧಾನಪ್ಪ ಶಿವಣ್ಣ, ಸಮಾಧಾನ. ಈಗ ನಿಮ್ ಹೊಲಪ್ಪ ಇದು, ಆದ್ರ ಅಳತಿ ಮಾಡೋ ಟೇಪ್ ಮಾತ್ರ ನಮ್ದೈತ್ ನೋಡಪ್ಪ ತಮ್ಮ. ನಿನ್ನ ಮಾತಿನ ಅರ್ಥ ಇಷ್ಟು. ಹಲೋ, ನಮ್ಮ ಗಣಿಯವರ ಜಮೀನನ್ನು ಅಳತೆ ಮಾಡಲು ಬಂದಿದ್ದೇವೆ. ಅದನ್ನು ಕೇಳಕ್ಕೆ ನೀನ್ಯಾರು? ಕತ್ತೆ ಬಡವ, ಆತ ಬಾಯಿ ಮುತ್ತು. ಆಸ್ಪತ್ರೆ ಕಟ್ಟುವ ಹಾಗಿದ್ದರೆ ಅದು ನಿಮ್ಮ ದಣಿಯವರು ಜಮೀನಲ್ಲಿ ಕಟ್ಟಲೇ ಕೇಳು. ಅದನ್ನು ಬಿಟ್ಟು ಕಂಡವರ ಆಸ್ತಿಯಲ್ಲಿ ಕಾರಣ ಬಂದರೆ ಅದೇ ಕಾರಣ ಕತ್ತರಿಸಿ ಹಾಕಬೇಕಾಗುತ್ತದೆ. ಮೊದಲು ಹೊರಟೋಗುವುದರಿಂದ ಶಿವಣ್ಣ ಬಾಯಿ ಬಿಗಿಡದು ಮಾತನಾಡು. ತಮ್ಮ ತೊಡಕ. ತಮ್ಮ ನಿಮ್ಮ ಜಮೀನ್ಯಾಗ ಆಸ್ಪತ್ರೆ ಕಟ್ಸಕತ್ತಲ್ವ ತಮ್ಮ? ನಮ್ಮ ದಣಿಯರ ಜಮೀನಾಗ ಆಸ್ಪತ್ರೆ ಕಟ್ಸಕತ್ತೇವೆ. ಆದ್ರೆ ಏನ್ ಮಾಡ್ಬೇಕು ತಮ್ಮ? ನಮ್ಮ ಇಂಜಿನಿಯರ್ ಸಾಹೇಬ್ರು ಟೇಪ್ ಹಿಡಿದದ್ದು ನಿಮ್ಮ ಅರ್ಧ ಹೊಲದಾಗ ಬಂದ್ಬಿಡತಿ. ಅಲ್ಲ ತಮ್ಮ ಶಿವಣ್ಣ, ಏನ್ ಬರೀ ಪುಕ್ಷಟೆ ಕೊಡಬೇಡ ತಮ್ಮ. ಅದಕ್ಕೆ ತಕ್ಕಂಗ ದುಡ್ಡು ಕೊಡ್ತೇವೆ. ರೀ ಕಾರ್ಕೊಂಡ್ರಿ, ನೀವು ದುಡ್ಡು ಕೊಡ್ತೀರಿ ಅಂತ ಬಂಗಾರದಂತ ಆಸ್ತಿನ ಬಿಟ್ಟು ಕೊಡೋದಕ್ಕೆ ನಮ್ಮನೇನು ದಡ್ರು ಅಂತ ತಿಳ್ಕೊಂಡಿದ್ದೀರಾ? ನೋಡಿ, ನೀವ್ ಇದನ್ನ ತಿಳಿದು ಮಾತಾಡ್ತಾ ಇದ್ದೀರೋ ಅಥವಾ ತಿಳಿದೇ ಮಾತಾಡ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ. ಆದ್ರೆ ಬೀಜದಂತ ಒಂದು ಮಾತು ಹೇಳ್ತೀನಿ, ಲಕ್ಷ ಇಟ್ಟು ಕೇಳಿ. ದುಡ್ಡು ದುಡ್ಡು ಅಂತ
ವ್ಯಾಮೋಹಕ್ಕೆ ಬಿದ್ದು ಸಾಯ್ತಾ ಇದ್ದೀರಲ್ಲ, ಈಗ ನೀವು ಅಳತೆ ಮಾಡಿರೋ ಆ ನಿಮ್ಮ ಸಾಹುಕಾರನ ಹೊಲವನ್ನ ನನ್ನ ಗಂಡ ಖರೀದಿ ಮಾಡ್ತಾನೆ. ಇವತ್ತು ಸಾಯಂಕಾಲ ನನ್ನ ಮನೆಗೆ ಬಂದು ದುಡ್ಡನ್ನು ತೆಗೆದುಕೊಂಡು ಹೋಗೋದಕ್ಕೆ ಹೇಳಿ ಆ ನಿಮ್ಮ ಧಣಿಗೆ. ಸಕ್ಕಿನ ಹಕ್ಕಿಯ ಮರಿಯೇ, ಲೆಕ್ಕ ಬಲಿತಂದು 10 ಮೇಲೆ ಮಾತನಾಡಿ ನಿನ್ನ ದೇಹಕ್ಕೆ ಈ ನನ್ನ ಬಂಧುಕಿನಗೊಂಡು ನಿನ್ನ ದೇಹಕ್ಕೆ ತಗುಲಿದರೆ ನೆಲಕ್ಕೆ ಬೀಳಿ ರಕ್ತಕಾರಿ ನೆಲಕ್ಕೆ ಬೀಳುತ್ತಿ ಎಚ್ಚರ. ಒಂದು ಮಾಮೂಲಿ ಹೆಣ್ಣಾಗಿ 10 ನಮ್ಮ ದಣಿಗಳ ಜಮೀನನ್ನು ಖರೀದಿ ಮಾಡುವಷ್ಟು ಜರ್ಮೀನ ನಿನಗೆ. ಮತ್ತೊಬ್ಬರ ಮನೆ ಎಂದಲಕ್ಕೋ ಬೀದಿ ನಾಯಿ ತುಕ್ಕಿದವನಿನ ಕಬ್ಬಿಣದ ಬಾಂಧುಕೆ ಎದುರಿ ನಮ್ಮ ಆಸ್ತಿಯನ್ನು ಬಿಟ್ಟು ಕೊಟ್ಟು ತಿಳಿದುಕೊಂಡಿರೋ ಮಗನೇ, ಒಳ್ಳೆ ಮಾತಿನಿಂದ ನೀವು ಇಲ್ಲಿಂದ ಕಾಲು ಕಿತ್ತರೆ ಬದುಕುತ್ತಿರೋ ಮಕ್ಕಳ. ಇಲ್ಲವಾದರೆ ಇದೇ ನಮ್ಮ ಹೊಲದಲ್ಲಿ ನಿಮ್ಮನ್ನೆಲ್ಲ ಜೀವಂತವಾಗಿ ದಫನ ಮಾಡಬೇಕಾಗುತ್ತೆ. ಬಲು ಎತ್ತರ ಎಚ್ಚರ. ಈ ಉಗ್ರ ನರಸಿಂಹನಿಗೆ ಎಚ್ಚರ. ಶಿವಣ್ಣ, ಹಲ್ಲು ಕಿತ್ತ ಹಾವಿನಂತೆ ಏಕೆ ಬುಸುಗುಡುತ್ತಿರುವೆ? ಸೌಮ್ಯನೇ ನಮ್ಮ ಮಾತಿಗೆ ಬೆಲೆ ಕೊಟ್ಟ ನಿಮ್ಮ ಜಮೀನನ್ನು ಕೊಡೋದೇ ಕಾಪಿಕ. ಇಲ್ಲವಾದ್ರೆ ಎತ್ತಿರುವ ಇಲ್ಲಿನ ಬಂದಕ್ಕನ್ನು ಮೊದಲು ಕೆಳಗಿಳಿಸಬೇಕನೆ. ಇಲ್ಲವಾದರೆ ಇದೇ ನಮ್ಮ ಈ ಜಮೀನಿನಲ್ಲಿ ರಕ್ತಕಾರಿ ಸಾಹಿತ್ಯ ಮಗನೇ ಎತ್ತರ. ಅಣ್ಣ, ಇವರೇಕೆ ನಿಮ್ಮ ಜೊತೆ ಜಗಳ ಮಾಡ್ತಾ ಇದ್ದಾರೆ? ಯಾಕಣ್ಣ, ಏನಾಯ್ತು? ಈ ನಮ್ಮ ಆಸ್ತಿಯನ್ನ ಇವರಿಗೆ ಬಿಟ್ಟು ಕೊಡ್ಬೇಕು ಅಂತ ನಿಮ್ಮಣ್ಣ ಜೊತೆ ಜಗಳ ಮಾಡ್ತಾ ಇದ್ದಾರೆ ಇವರು. ಏನು, ನಮ್ಮ ಆಸ್ತಿಯನ್ನು ಇವರಿಗೆ ಬಿಟ್ಟು ಕೊಡಬೇಕಂತ? ಯಾಕೆ ಅತ್ತಿಗೆಮ್ಮ? ಇವರೇನು ನಮ್ಮ ಸಂಬಂಧಿಕರ ಅಥವಾ ನಮ್ಮ ತಂದೆಗೆ ಹುಟ್ಟಿದ ಮರಿ ಮೊಮ್ಮಕ್ಕಳ? ಸಮಾಧಾನಪ್ಪ ತಮ್ಮ, ಸಮಾಧಾನ. ನೀವು ತಿಳ್ಕೊಂಡಂಗ ಬರೀ ಪುಕ್ಷಟ ಕೊಡು ಅಂತ ಹೇಳಬೇಕಪ್ಪ. ಅದಕ್ಕೆ ತಕ್ಕಂತ ದುಡ್ಡು ಕೊಡ್ತೇವೆ. ಒಳ್ಳೇದಾಯ್ತಲ್ಲ, ನೀವು ಆಸ್ಪತ್ರೆ ಕಟ್ಟಿಸ್ತೀರಾ ಅಂದ್ರೆ ಅದು ಈ ನಮ್ಮೂರ ಜನಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಇದರಲ್ಲಿ ಜಗಳ ಮಾಡೋ ಅವಶ್ಯಕತೆ ಏನಿದೆ? ಇವರ ಆಸ್ಪತ್ರೆ ಕಟ್ಟಲಿಕ್ಕೆ ಇವರ ಜಾಮೀನಿನಲ್ಲಿ ಜಾಗ ಕಡಿಮೆ ಬರೋದ್ರಿಂದ ಈಗ ನಮ್ಮ ಹೊಲದಲ್ಲಿ ಜಾಗ ಕೇಳಿದ್ದಾರೆ. ನಾನು ಅದಕ್ಕೆ ಒಪ್ಪಿದ್ದಕ್ಕೆ ನನ್ನ ಜೊತೆ ಈ ರೀತಿಯಾಗಿ ಜಗಳ ಮಾಡ್ತಾ ಇದ್ದಾರೆ. ಸಾಧ್ಯವಿಲ್ಲ. ಇವರ ಆಸ್ಪತ್ರೆ ಕಟ್ಟಲಿಕ್ಕೆ ಬೆಳೆ ಬೆಳೆಯುವ ಈ ನಮ್ಮ ಹೊಲವನ್ನು ಇವರಿಗೆ ಕೊಡಲಿಕ್ಕೆ ಅದೆಂದಿಗೂ ಸಾಧ್ಯವಿಲ್ಲ. ನೋಡಿ, ನೀವು ಆಸ್ಪತ್ರೆಯನ್ನು ಕಟ್ಟೇ ತೀರುತ್ತೇವೆ ಎನ್ನುವ ಹಂಬಲ ನಿಮಗಿದ್ದರೆ ಅದು ನಿಮ್ಮ ದಣಿಯವರ ಆಸ್ತಿಯಲ್ಲಿ ಕಟ್ಟಿಸಿಕೊಳ್ಳಿ. ಅದನ್ನು ಬಿಟ್ಟು ಬೆಳೆ ಬೆಳೆಯುವ ಈ ನಮ್ಮ ಹೊಲದಲ್ಲಿ ನೀವು ಆಸ್ಪತ್ರೆ ಕಟ್ಟಲು ಬಂದರೆ ಆಸ್ಪತ್ರೆ ಕಟ್ಟುವ ಮೊದಲು ನಿಮ್ಮೆಲ್ಲರ ಸಮಾಜವನ್ನು ಕಟ್ಟಬೇಕಾಗುತ್ತದೆ. ಮೊದಲು ಇಲ್ಲಿಂದ ಹೊರಟು ಹೋಗಿ. ನಿಮ್ಮಂತ ಯಕ್ಷಾನರಿಗಳನ್ನು ಜೀವಂತ ಒಗೆದು ಹಾಕಿ ಅದೇ ಗೋಡೆಯ ಮೇಲೆ ಮನೆ ಕಟ್ಟಿಸಿಕೊಂಡಿರುವ ಈ ರಾಜಕೀಯ ರಣಧರನಿಗೆ ಸಮಾಧಿ ಮನೆ ಅದು ಎಂದು ಅಸಾಧ್ಯ ಮಾತು. ಲೇ ನರಸಿಂಹ, ನೀವು ರಾಜಕೀಯದವರಾದ ಮಾತ್ರಕ್ಕೆ ನಿಮಗೇನೋ ರೆಕ್ಕೆ ಬಂದಿದೆಯಾ ಮಗನೇ? ಹಿಂದೆ ನಿಮಗೆ ಹೋಟು ಹಾಕಿ ಆರಿಸಿಕೊಂಡು ಮಂತ್ರಿಗಿರಿ ಮಾಡಲು ಹಚ್ಚಿದವರೇ ಈ ನಮ್ಮ ಅನ್ನದಾತರು ಎಂದು ಮೊದಲು ನೆನಪಿನಲ್ಲಿಟ್ಟುಕೋ ಮಗನೇ. ಅದನ್ನು ಬಿಟ್ಟು ಹೋಟು ಹಾಕಿದ ಜನಗಳಿಗೆ ಒಳ್ಳೆಯದನ್ನು ಮಾಡುವುದನ್ನು ಬಿಟ್ಟು ಹೀಗೆ ಕಂಡವರ ಆಸ್ತಿಯಲ್ಲಿ ಕೈ ಹಾಕಲು ಬಂದರೆ ಅದೇ ನಿಮ್ಮ ರೆಕ್ಕೆಯನ್ನು ಕತ್ತರಿಸಿ ಹೊರಬಂದಿರುವ ರಕ್ತದಿಂದಲೇ ನಿಮ್ಮ ಚರಿತ್ರೆಯನ್ನು ಬರೆಯಬೇಕಾಗುತ್ತದೆ ಮಗನೇ. ಮೊದಲಿನಿಂದ ಹೋರಾಟ ನಡೆ. ನೋಡಿ, ಒಬ್ಬ ಆಸ್ತಿಯನ್ನು ಕೊಡಬೇಕೆಂದು ತನ್ನ ಸ್ವ ಇಚ್ಛೆಯಿಂದ ಹೇಳಿದರೆ ಮಾತ್ರ ಅದನ್ನು ಖರೀದಿ ಮಾಡೋ ಹಕ್ಕು ನಿಮಗಿರುತ್ತದೆ. ಅದನ್ನು ಬಿಟ್ಟು ಬಲವಂತವಾಗಿ ನಮ್ಮ ಆಸ್ತಿಯನ್ನು ಕಿತ್ತುಕೊಳ್ಳಲು ಬಂದಿದ್ದೇ ಆದರೆ ಮುಂದೆ ಕಾನೂನಿನ ಪ್ರಕಾರ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿಸಬೇಕಾಗುತ್ತದೆ. ಲೇಖಾಗುಣ, ನೀವು ಒಳ್ಳೆಯವರಾದ್ರೆ ನಾವು ತುಂಬಾ ಒಳ್ಳೆಯವರು, ನೀವು ಕೆಟ್ಟವರಾದ್ರೆ ನಾವು ಮೃಗ. ನಮ್ಮನ್ನು ಕೆಟ್ಟವರ ಮಾಡಬೇಡ. ಹೋಗಿ ಈ ಮಾತಾ ನಿಮ್ಮ ದಣಿಗೆ ಹೇಳು. ಹಂಗಾಗಿ ತಮ್ಮ ಯಾರು ಬೇಡ ಅಂತಾರ? ನೋಡಪ್ಪ ಶಿವಣ್ಣ, ನೀವೇನ ಹುಡುಗರು ಬಿಟ್ಟು ಬಾಯಿ ಬಂದಾಗ ಮಾತಾಡ್ತಾವ. ನೀನು ಮನಿ ಹಿರಿಯಾದಿ. ನೋಡಪ್ಪ
ಮನ್ಯಾಗ ಮೂವರು ಅಣ್ಣ ತಮ್ಮಗಳು ಇಟ್ಕೊಂಡು ಏನನ್ನೋದು ಒಂದು ಯುದ್ಧಕ್ಕೆ ಬಂದ್ವಿ ಅಂದ್ರೆ ನಾವು ಮುಂದಿಂದ ನಡ್ಬೇಕತ್ತಪ್ಪ. ಇವರಿಗೇಕೆ ಅಷ್ಟೊಂದು ತಿಳಿ ಹೇಳುತ್ತಿದ್ದೀರಿ? ನಮ್ಮ ದಣಿಯವರ ಬಗ್ಗೆ ಇವರಿಗಿನ್ನೂ ಸರಿಯಾಗಿ ಅರ್ಥವಾಗಿಲ್ಲ ಅಂತ ಕಾಣ್ತದೆ. ಮುಂದೆ ಇವರಿಗೆ ಚೆನ್ನಾಗಿ ಅರ್ಥವಾಗುತ್ತದೆ. ನಡೀರಿ ಹೋಗೋಣ. ಮಕ್ಕಳು ಆಮೇಲೆ ನೋಡ್ಕೊಂತ ಹೋಗ್ಲಿ ನಿಮ್ನ. ವಿಷ್ಣು ವಿಜಯ್, ಯಾವುದಕ್ಕೂ ನೀವು ಇದರ ಬಗ್ಗೆ ತಲೆ ಕೆಡಿಸಬೇಡಿ. ಅನ್ಯ ದೃಷ್ಟರ ಸಂಘ ಅಭಿಮಾನಕ್ಕೆ ಮಾನಭಂಗ ಎಂಬಂತೆ ನಮ್ಗೆ ಏಕೆ ಬೇಕು ಇವರ ಸವಾಸ? ಮುಂದೆ ಸಮಯ ನೋಡಿಕೊಂಡು ಅವರಿಗೆ ನಾನೇ ವಿಷಯ ತಿಳಿಸುತ್ತೇನೆ. ನೀವು ಇಲ್ಲಿಗೆ ಸುಮ್ಮನೆ ಬಿಡಿ. ಅಣ್ಣ, ಅವರು ದುಷ್ಟರೆಂದು ತಿಳಿದು ನಾವು ಸುಮ್ಮನೆ ಆಗಿಬಿಟ್ಟರೆ ಮುಂದೆ ನಮಗೆ ತೊಂದರೆಯನ್ನು ಕೊಡುತ್ತಲೇ ಇರುತ್ತಾರೆ. ಅದಕ್ಕೆ ಕಬ್ಬಿಣ ಕಾದಾಗಲೇ ಪಡೆಯಬೇಕು ವಿನಃ ಆರಿದ ಕಬ್ಬಿಣವನ್ನು ತಟ್ಟಲು ಹೋದರೆ ಅದೆಂದಿಗೂ ಬಗ್ಗಲಾರ್ದಣ್ಣ, ಅದೆಂದಿಗೂ ಬಗ್ಗಲಾರ್ದು. ಬೇಡಪ್ಪ, ಅಂತ ದುಷ್ಟ ರಾಜಕೀಯದವರ ಸವಾಸ ನಮ್ಗೆ ಯಾಕೆ ಬೇಕು ಹೇಳಿ? ಮೊದಲೆವರು ಉಂಡ ಮನೆಗೆ ದ್ರೋಹ ಎಸಗುವಂತ ವಿಷ ಜಂತುಗಳು ಅಂದ್ಮೇಲೆ ಈ ವಿಷಯವನ್ನ ಇಲ್ಲಿಗೆ ಬಿಟ್ಬಿಡಿ. ಅತ್ತಿಗೆಮ್ಮ, ಅವರು ದುಷ್ಟರೆಂದು ತಿಳಿದು ಅತ್ತಿಗೆಮ್ಮ ಅವರು ಈ ರೀತಿ ಕನಿಕರದಿಂದ ಕೈ ಕಟ್ಟಿ ಕೇಳಿಕೊಂಡರೆ ಕರಗುವ ಧನಿಕರಲ್ಲಮ್ಮ. ಅವರು ಕರಗುವ ಧನಿಕರಲ್ಲ. ಜಾಣನಿಗೆ ಮಾತಿನ ಪೆಟ್ಟು, ಕೋಣನಿಗೆ ಲತ್ಯ ಪೆಟ್ಟು ಎಂಬಂತೆ ಅಡ್ಡಡ್ಡಾಗಿ ಹೋರಾಡುವ ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆಲ್ಲ ನಮ್ಮಂತ ಯುವಕರು ಶಕ್ತಿ ಹೊಡೆದು ನಿಂತು ದಂಡಂ ದಶಗುಣಂ ಎಂದಾಗಲೇ ಆಗ ಎಚ್ಚರವಾಗುತ್ತದೆ ಅತ್ತಿಗೆಮ್ಮ, ಅವರಿಗೆ ಆಗ ಎತ್ತರವಾಗುತ್ತದೆ. ಒಂದು ಸಾರಿ ಹೇಳಿದ್ರೆ ನಿಮಗೆ ಅರ್ಥವಾಗುತ್ತಲ್ಲವೇ? ಮೊದಲು ಈ ವಿಷಯವನ್ನು ಇಲ್ಲಿಗೆ ಬಿಟ್ಟಾಕಿಬಿಡಿ. ಅರ್ಥವಾಯ್ತೆ? ಹಾ, ಅವರಿಗೋಸ್ಕರ ನೀವೇಕೆ ಈ ರೀತಿ ಜಗಳ ಮಾಡ್ತಾ ಇದ್ದೀರಾ? ನೋಡಿ, ಈ ವಿಷಯವನ್ನ ಇಲ್ಲಿಗೆ ಬಿಟ್ಟು ಬೇಡಿ ಆಗಿದೆ. ಬನ್ನಿ, ಮೊದಲು ಎಲ್ಲರೂ ಸೇರಿ ಊಟ ಮಾಡುವರಂತೆ. ಆಯ್ತು ನೋಡ್ರಿ ಅತ್ತಿಗೆಮ್ಮ. ಅಮ್ಮ ಭೂಮಿ ತಾಯಿ, ನಮ್ಮ ಹಾಗೆ ಪ್ರತಿಯೊಬ್ಬ ಹಳ್ಳಿ ಬಡ ರೈತರಿಲ್ಲ ನಿನ್ನನ್ನೇ ನಂಬಿಕೊಂಡು ಹಗಲು ಕಷ್ಟಪಟ್ಟು ದುಡಿದಿದ್ದಾರೆ. ದುಡಿದ ಪ್ರತಿಫಲಕ್ಕೆ ಅವರಿಗೆ ಸರಿಯಾದ ಬೆಳೆಯನ್ನು ಕೊಟ್ಟು ಈ ನಿನ್ನ ಅಂಗದಲ್ಲಿ ಆಡುವ ನಿನ್ನ ಮಣ್ಣಿನ ಮಕ್ಕಳನ್ನು ಕೈ ಹಿಡಿದು ನಡೆಸುವ ಭಾರ ನಿನ್ನದಮ್ಮ ತಾಯಿ, ನಿನ್ನದು.
ಬನ್ನಿ ಈಗಲಾದ್ರೂ ಸಂತೋಷದಿಂದ ಹೊಟ್ಟೆ ತುಂಬ ಊಟ ಮಾಡಬಾರದು. ಆಯ್ತು ನಡಿ. ಆಯ್ತು ಮೇಡಮ್.